ಇದು ಬೇಲೂರು ಮೂಡಿಗೆ ರೋಡ್ ಇದು. ನೋಡಿದ್ರೆ ಜನಗಳನ್ನ ಅದೇ ಶಿವರಾತ್ರಿಗೆ ಪಾದಯಾತ್ರೆ ಹೋಗ್ತಾ ಇರೋದು. ಇವ್ರು ಹೋಗೋದಿರಲಿ, ನಮಗೆ ಎಲ್ಲ ಬೈಕ್ ಬಂದಿರ್ತವೆ. ನೈಟ್ ಹೊತ್ತು ಬೆಳಗ್ಗೆ ಹೊತ್ತು ಗಾಡಿ ಓಡ್ಸೋಕ್ಕಾಗಲ್ಲ. ಎಲ್ಲ ಹೋಗಲಿ, ದೇವ್ರ ಕರಿಗೆ ಹೋಗಲಿ ಪರವಾಗಿಲ್ಲ. ಸೆಂಟ್ರ್ ರೋಡೋಗಿ ಬಂದುಬಿಡ್ತಾರೆ. ಯಾರ ನೋಡೋದು ಸೈಡ್ಗೆ ಹೋಗಲ್ಲ. ಡ್ರೈವರ್ಗಳಿಗೆ ಎಲ್ಲ ನಾನು ಆ್ಯಕ್ಚುಲಿ ವಿಡಿಯೋ ಮಾಡಬೇಕು ಅಂತ ಮಾಡ್ತಿಲ್ಲ. ಈ ಜನಗಳು ನೋಡಿ 3 ಟ್ರಿಪ್ಪಿಂದನೂ ಅಂದ್ಕೊಳ್ತಾ ಇದೆ ಮಾಡಬೇಕು ಅಂತ. ನೋಡಿ ಎಲ್ಲ ಊಟ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಯೋಗೇಶ್ ಬ್ಲಾಗ್ಸ್. ಏನಪ್ಪ ಇವತ್ತು ಅಪರೂಪಕ್ಕೆ ಅಲ್ಲೇ 3 ವಾರ ಆಯಿತು ವೀಡಿಯೋ ಮಾಡಿರಲಿಲ್ಲ. ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲೇ 3 ವಾರ ಆಗಿದ್ದು ವೀಡಿಯೋ ಮಾಡೋದು ಬಿಟ್ಟು ಮಾಡಿರಲಿಲ್ಲ. ನನಗೆ ಏನಕ್ಕಪ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಹಂಗೆ ರೀ. ಇದು ಬೇಲೂರು ಮೂಡಿಗೆ ರೋಡ್ ಇದು. ನೋಡಿದ್ರೆ ಜನಗಳನ್ನ ಅದೇ ಶಿವರಾತ್ರಿಗೆ ಪಾದಯಾತ್ರೆ ಹೋಗ್ತಾ ಇರೋದು. ಇವ್ರು ಹೋಗೋದಿರಲಿ, ನಮಗೆ ಎಲ್ಲ ಬೈಕ್ ಬಂದಿರ್ತವೆ. ನೈಟ್ ಹೊತ್ತು ಬೆಳಗ್ಗೆ ಹೊತ್ತು ಗಾಡಿ ಓಡ್ಸೋಕ್ಕಾಗಲ್ಲ. ಎಲ್ಲ ಹೋಗಲಿ, ದೇವ್ರ ಕರಿಗೆ ಹೋಗಲಿ ಪರವಾಗಿಲ್ಲ. ಸೆಂಟ್ರ್ ರೋಡೋಗಿ ಬಂದುಬಿಡ್ತಾರೆ. ಯಾರ ನೋಡೋದು ಸೈಡ್ಗೆ ಹೋಗಲ್ಲ. ಡ್ರೈವರ್ಗಳಿಗೆ ಎಲ್ಲ ಬೈಕ್ ಬಂದಿರ್ತವೆ. ಏನು ಮಾಡೋದು, ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನೈಟ್ ಹೊತ್ತು ಒಂದು ಗಾಡಿನೇ ಓಡ್ಸೋಕ್ಕಾಗಲ್ಲ. ಪುಣ್ಯಕ್ಕೆ ದೇವ್ರ ದಯೆಯಿಂದ ಯಾರಿಗೂ ಏನೂ ಆಗ್ತಿಲ್ಲ. ಡ್ರೈವರ್ಗಳಿಗಾಗಲಿ ಜನಗಳಿಗಾಗಲಿ ಏನೂ ಆಗ್ತಿಲ್ಲ. ಆದಷ್ಟು ಸೈಡಲ್ಲಿ ಹೋಗ್ರಿ. ನಿಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ವೀಡಿಯೋ ಮಾಡಿದೆ. ಆಲ್ಮೋಸ್ಟ್ ವೀಡಿಯೋ ಮಾಡಿರಲಿಲ್ಲ. ಅದೊಂದು ಕಾರಣ ಇದೆ, ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ. ಅತಿ ಶೀಘ್ರದಲ್ಲಿ ಮತ್ತೆ ಯೂಟ್ಯೂಬ್ಗೆ ಬರೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇನ್ನೊಂದು ಫ್ರೆಂಡ್ಸ್, ಹಾಸನದಿಂದ ಬೇಲೂರುವರೆಗೂ ಗಾಡಿ ಓಡಿಸ್ಬೋದು, ಪರವಾಗಿಲ್ಲ. ರೋಡ್ ಸ್ವಲ್ಪ ಡಬಲ್ ರೋಡ್ ಇದೆ. ತಿರ್ಗಾ ಬೇಲೂರಿಂದ ಮೂಡಿಗೆರೆವರೆಗೂ ಸ್ವಲ್ಪ ಸಿಂಗಲ್ ರೋಡು ಓಡ್ಸೋಕ್ಕಾಗಲ್ಲ. ತಿರ್ಗಾ ಮೂಡಿಗೆರೆಯಿಂದ ಕೊಡಗೇರಿ ತನಕ ಪರವಾಗಿಲ್ಲ. ಅದಾದಮೇಲೆ ತಿರ್ಗಾ ಚಾರ್ಮುಡಿ ನೋಡಿ ಒಂದು ಗಾಡಿ ಬಂದು ಸೈಡ್ ಹೋಗ್ಬೇಕು. ಆರ ನೋಡು ಸೈಡ್ಗೆ ಹೋಗಲ್ಲ. ಏನು ಮಾಡೋಣ ಇಂಥವ್ರು ಕಟ್ಕೊಂಡು ನಾವು. ತಿರ್ಗಾ ಕೊಡಗೇರಿಯಿಂದ ಚಾರ್ಮುಡಿ ರೋಡು ಅಷ್ಟೇ ಫುಲ್ ಜಾಮ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಹಬ್ಬ ಕಳಿಯೋತಕ್ಕ ಡ್ರೈವರ್ಗಳು ಅಡ್ಜಸ್ಟ್ ಮಾಡ್ಕೊಬೇಕು. ಇವ್ರಿಗೆ ಗೊತ್ತಿರೋಲ್ವಲ್ಲ, ಬಂದುಬಿಡ್ತಾರೆ. ಅಂದರೆ ಅವ್ರಿಗೂ ಪಾಪ ಜಾಗ ಇಲ್ವಲ್ಲ, ರೋಡ್ ಚಿಕ್ಕ, ಏನು ಮಾಡ್ತೀರಾ? ಸರ್ಕಾರಕ್ಕೆ ಎಷ್ಟು ಹೇಳಿದ್ರು ಏನೋ ಮಾಡ್ತಾರಲ್ಲ, ಹಂಗೆ ಮೆಸ್ ಸರ್. ಈ ಕಡೆ ಎಲ್ಲ ಜನಗಳು ತುಂಬ ಸಪೋರ್ಟ್ ಮಾಡ್ತಾರೆ ಪಾದಯಾತ್ರೆ ಹೋಗೋರಿಗೆ. ಅಲ್ಲಲ್ಲಿ ಶಾಮಿಯಾನಗಳು ಹಾಕಿ ಫುಡ್ಡು ಎಲ್ಲ ಸಪ್ಲೈ ಮಾಡ್ತಾರೆ ಪಾಪ. ಎಲ್ಲ ಕಡೆನೂ ಅಷ್ಟೇ ನೋಡಿ, ಇದು ಊಟ ಕೊಡ್ತಿದ್ದಾರೆ. ಬೇಲೂರು ರೋಡ್ ಸೆಂಟ್ರಲ್ಲಿ ಇದ್ದೀವಿ. ಇದು ಊರ ಹೆಸರು ಬಂದು ಏನೋ ಇದೆ, ಅಕ್ಕಿಗೂಡು ಏನೋ ಇದೆ, ಅಲ್ಲಿದ್ದೀವಿ. ಈ ಕಡೆ ಜನಗಳು ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ ಪಾದಯಾತ್ರೆ ಹೋಗೋರಿಗೆ. ಊಟ ನಾಷ್ಟ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ತಿಂಡಿ ಕಾಫಿ ವ್ಯವಸ್ಥೆ ಆಗಲಿ, ಆಮೇಲೆ ಮಲಿಕೊಳ್ಳೋಕೆ ಜಾಗನೂ ಕೊಡ್ತಾರೆ. ನೋಡಿ, ಒಂದು ಕಡೆ ಹೋಗಲ್ಲ, ಆ ಕಡೆನೂ ಹೋಗ್ತಾರೆ, ಈ ಕಡೆನೂ ಹೋಗ್ತಾರೆ. ನಾವೆಲ್ಲೂ ಹೋಗೋಣ. ರೈಟ್ಗೆ ಹೋದರೆ ಹಳ್ಳ, ಲೆಫ್ಟ್ಗೆ ಹೋದರೆ ಗುಂಡಿ. ಏನು ಮಾಡ, ಟರ್ನಿಂಗ್ಗಳಲ್ಲಂತೂ ಗಾಡಿಗಳು ಬಂದರೂ ಗೊತ್ತಾಗಲ್ಲ. ಏನು ಮಾಡ್ತೀರಾ? ಶಿವರಾತ್ರಿ ಕಳೆಯೋವರೆಗೂ ಸ್ವಲ್ಪ ಜಾಗ್ರತೆಯಾಗಿ ಓಡಿಸ್ಬೇಕು ಡ್ರೈವರ್ಗಳು ಅಂತ ಆಗಲಿ, ಪಾದಯಾತ್ರೆ ಹೋಗೋರು ಅಷ್ಟೇ. ನೋಡಿ, ಇಂಥ ಟೆಂಪೋಗಳಲ್ಲೆಲ್ಲ ಅಡುಗೆ ಸಾಮಾನು ಎಲ್ಲ ಮಾಡ್ತಿರ್ತಾರೆ. ಅಲ್ಲಿ ಅವಲೇ ಒಂದು ವಿಷಯ ಹೇಳೋಣ ಅಂದ್ಕೊಂಡೆ. ಅಲ್ಲಿ ಪಾಪ ಅವ್ನು ಯಾರೋ 2-3 ತಟ್ಟೆ ಹಿಡಿತಿದ್ದಾರೆ. ಹಂಗೆ ಮುಂದಕ್ಕೆ ಬಂದೇ ಆಗ್ಬಿಟ್ರೆ ಪಾಪ.
ಅವರು ಪಾಪ ಓಡಿ ಬಂದು ಅಣ್ಣ ಊಟ 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 ಅಂತ ಹಿಂಗೆ ಮಾಡ್ತಾರೆ. ಏನು ಮಾಡ್ತೀರಾ ನೋಡಿ, ಫುಲ್ಲು ಜಾಮು, ಎಲ್ಲ ಕಡೆ ಫುಲ್ಲು ಜಾಮ್ ಆಗ್ಬಿಟ್ಟಿದೆ ನೋಡಿ. ಏನು ಮಾಡ್ತೀರಾ, ಕಾರುಗಳವ್ರಿಗೂ ಹಿಂಸೆ, ಎಲ್ಲರೂ ಹಿಂಸೆ. ಮೂಡಿಗೆರೆ ರೋಡಲ್ಲಿ ಅದೇ 7 ಗಂಟೆ ಆಗಿದೆ, ಇನ್ನೂ ಫಾಗ್ ಕಂಪ್ಲೀಟ್ ಆಗಿಲ್ಲ. ಗಾಡಿಗಳು ಹೆಂಗೆ ಓಡಿಸೋದು ನಾವು ಹಿಂಗಾದ್ರೆ? ಅಪ್ಪ ಎಲ್ಲ ಬಾಯಿಗೆ ಬಂದಿರ್ತವೆ. ನೈಟ್ ಹೊತ್ತಂದು ಬರೋಕ್ಕಾಗಲ್ಲ ಬಿಡಿ, ಈ ರೋಡಲ್ಲಿ ಹೆವಿ ಫಾಗ್ ಇರುತ್ತಲ್ಲ, ಓಡ್ಸೋಕ್ಕಾಗಲ್ಲ. ಆಲ್ಮೋಸ್ಟು ಶಿರಾಡಿ ಘಾಟಲ್ಲಿ ಅಷ್ಟೊಂದೇನು ಫಾಗ್ ಇರೋಲ್ಲ ನೋಡಿ. ಎಲ್ಲ ಊಟ ಮಾಡ್ತಿದ್ದಾರೆ ನೋಡಿ. ನಾನು ಆ್ಯಕ್ಚುಲಿ ವಿಡಿಯೋ ಮಾಡಬೇಕು ಅಂತ ಮಾಡ್ತಿಲ್ಲ, ಈ ಜನಗಳು ನೋಡಿ 3 ಟ್ರಿಪ್ಪಿಂದನೂ ಅಂದ್ಕೊಳ್ತಾ ಇದೆ ಮಾಡಬೇಕು ಅಂತ ನೋಡಿ. ಎಲ್ಲ ಊಟ ಕೊಡೋದು ವ್ಯವಸ್ಥೆ ಹೆಂಗೋ ಮೂಡಿಗೆರೆ ಬಿಟ್ಟು ಹತ್ತತ್ರ ಕೊಡ್ಗೆಹಾರ ಬಂದಿದ್ದೀನಿ. ಚಾರ್ಮಡಿ ಒಂದು ಪಾಸ್ ಮಾಡ್ಬಿಟ್ಟು ಉಜಿರೆ ಒಂದು ಪಾಸ್ ಮಾಡಿಬಿಟ್ರೆ ಇನ್ನು ಈ ಕಡೆ ಪಾದಯಾತ್ರೆ ಮುಗಿಯೋತಕ್ಕ ಈ ರೋಡಲ್ಲಿ ಬರೋಕ್ಕಾಗಲ್ಲ. ಇರೋದ್ರಲ್ಲಿ ಶಿರಾಡಿ ಘಾಟಲ್ಲಿ ಹೋಗ್ಬೋದು, ಸ್ವಲ್ಪ ರೋಡ್ ಅಗಲ ಇದೆ, ಹಳ್ಳಗುಂಡಿ ಆದರೂ ಪರವಾಗಿಲ್ಲ ಹೋಗ್ಬೋದು. ಯಪ್ಪ ನೆನ್ನೆ ಸಂಜೆ ಬೆಂಗಳೂರು ಬಿಟ್ಟಿದ್ದು 6 ಗಂಟೇಲಿ, ಇನ್ನೂ ಹೋಗ್ತಾನೇ ಇದ್ದೀನಿ. ಅಂದೇ ಅಂತಲ್ಲ, ಪಾಪ ಎಷ್ಟೊಂದು ಜನ ಸೈಡ್ಗಾಗಿ ಮಲ್ಲಿಕಣೆ ಬಿಟ್ಟಿದ್ದಾರೆ ಡ್ರೈವರ್ಗಳು ನೋಡಿ ಪಾಪ. ಘಾಟಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ಘಾಟಲ್ಲಿ ಅಂದರೆ ಟರ್ನಿಂಗ್ಗಳಿದಾವಲ್ಲ ಚಾರ್ಮಡಿ ಘಾಟಲ್ಲಿ, ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಫಾಸ್ಟಿಗೆ ಬರ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಈ ಕಡೆ ವೆದರ್ ಸೂಪರು, ನಮ್ಮ ಕಡೆ ಇವ್ರಿಗೆ ಅಡ್ಜಸ್ಟ್ ಆಗೋಲ್ಲ, ಇವ್ರ ಕಡೆ ನಮ್ಗೆ ಅಡ್ಜಸ್ಟ್ ಆಗೋಲ್ಲ, ಏನು ಮಾಡೋಣ. ಪಾದಯಾತ್ರೆ ಕರ್ನಾಟಕದಿಂದ ಎಲ್ಲ ಮೂಲೆಯಿಂದನೂ ಬಂದಿರ್ತಾರೆ ಜನಗಳು. ವಾರಾನುಗಟ್ಟಲೆ ತಿಂಗಳಾನುಗಟ್ಟಲೆ ಆಫೀಸ್ಗೆ ಕೆಲಸಗಳು ರಜಾ ಹಾಕಿ ಬಂದಿರ್ತಾರೆ. ಏನೋ ಅದೊಂದು ನಂಬಿಕೆ ಅವ್ರಿಗೆ, ಮಾಡಬೇಕು ಹೋಗಬೇಕು ಅಂತ. ಏನು ಮಾಡೋದು. ಆಲ್ಮೋಸ್ಟು ಫೈನಲ್ಲು ಕೊಡ್ಗೆಹಾರ ರೀಚ್ ಆಗಿದ್ದೀನಿ. ತಿರ್ಗಿ ಮತ್ತೆ ವಿಡಿಯೋ ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ವಿಡಿಯೋ ಮಾಡೋಕ್ಕಂತ ಕೂತ್ಕೊಂಡ್ರೆ ನನಗೆ ಅನ್ಲೋಡ್ ಆಗ್ತಿರ, ಮತ್ತೆ ರಿಟರ್ನ್ ಲೋಡ್ ಮಾಡಬೇಕು. ನೆಕ್ಸ್ಟು ಈ ಕಡೆ ಬಂದು ಬರೋಲ್ಲ, ಪಾದಯಾತ್ರೆ ಮುಗಿಯೋತಕ್ಕ ಶಿರಾಡಿನೇ ಗಟ್ಟಿ ನಮಗೆ. ಸುಮ್ಮನೆ ಇಲ್ಲಿ ಟೈಮ್ ಸರಿಯಾಗಿ ಪಿಕಪ್ ಮಾಡೋಕ್ಕಾಗಲ್ಲ, ಏನು ಮಾಡೋದು. ನಮ್ಮ ಪರಿಸ್ಥಿತಿ ಯಾರಿಗೂ ಹೇಳೋಕ್ಕಾಗಲ್ಲ.